ಈ ಶ್ರೀಧರ ಕುಂಡದಲ್ಲಿ ಇಲ್ಲಿ ಆಚರಣೆ ಮಾಡುವ ಪ್ರತಿಯೊಂದು ಪೂಜೆ ಮನಸ್ಸಿಗೆ ಉಲ್ಲಾಸ ಆನಂದ ಕೊಡುವಂಥ ಪರಮಾತ್ಮನ ಸ್ವರೂಪ. ನಿಮ್ಮೊಳಗಿರುವಂತಹ ಪರಮಾತ್ಮನನ್ನು ಹೊರಗಡೆ ಹಾಕೋದಕ್ಕೆ ನೀವು ಏನೇನು ಮಾಡ್ತೀರಾ ಅದೇ ಪರಮಾತ್ಮನ ಸೇವೆ. ಪ್ರಕೃತಿಯಲ್ಲಿ ಎಲ್ಲೂ ರಾಸಲೀಲೆ, ಎಲ್ಲವೂ ಆನಂದಮಯವಾದ ಪರಮಾತ್ಮನ ಲೀಲೆ ನಡೀತಾ ಇದೆ. ಅದರಲ್ಲಿ ದುಃಖ ಮತ್ತು ಸಂತೋಷವನ್ನು ಆರಿಸುವುದು ಮನುಷ್ಯನ ಮಾಯೆಯ ಮನಸ್ಸು. ಈ ಮನಸ್ಸನ್ನು ಮೀರಿ, ಬುದ್ಧಿಯನ್ನು ಮೀರಿ, ಅಹಂಕಾರವನ್ನು ಮೀರಿ ಹೋದಾಗ ನಮ್ಮ ಹೃದಯದ ಅಂತರಾಳದಲ್ಲಿರುವ ಆನಂದ ಉಕ್ಕಿ ಬರುತ್ತದೆ. ಈ ಆನಂದ ಉಕ್ಕಿ ಬರುವಂತಹ ಯಾವುದೇ ಕರ್ಮ ಮಾಡಿದ್ದು ಪರಮಾತ್ಮನಿಗೆ ಬಹಳ ತೃಪ್ತಿ. ನಮ್ಮ ಜೀವನ ಒಂದು ರಾಸಲೀಲೆ, ನಮ್ಮ ಜೀವನ ಒಂದು ನೃತ್ಯ, ನಮ್ಮ ಜೀವನ ಕಾವ್ಯ, ನಮ್ಮ ಜೀವನ ಸಂಗೀತ, ನಮ್ಮ ಜೀವನ ಆನಂದ. ಇದನ್ನ ಅನುಭವಿಸೋದಕ್ಕೆ ಮಾನವನಿಗೆ ಮಾತ್ರ ಯೋಗ್ಯತೆ ಇದೆ. ಅದಕ್ಕಾಗಿ ಹೃದಯವನ್ನು ಬಿಚ್ಚಿ ಹಾಡಿ ನಲಿದುಕೊಂಡು ಮಾಡುವುದರಿಂದ ಬೇರೆ ಪೂಜೆ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ಆನಂದವಾಗಿ ಮೂಲ ಹಬ್ಬವನ್ನು ಆಚರಿಸಿ ಹೊಸ ರೀತಿಯ ಒಂದು ಧರ್ಮದ ಆಳದಲ್ಲಿ ಇರುವ ಒಂದು ಅರ್ಥವನ್ನ ನಮ್ಮದೇ ಆದ ಒಂದು ಹೊಸ ರೀತಿಯಲ್ಲಿ ಕಟ್ಟಿಕೊಂಡು ಭಕ್ತಿಯನ್ನು ಪಡೆಯಬೇಕು.